ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ಇವತ್ತು ನೋಡ್ರಿ, ತೈವಾನ್ ಒಳಗೆ ಯೂನಿವರ್ಸಿಟಿ ಒಳಗೆ ಹೆಂಗೆ ಸ್ಟಡಿ ಮಾಡೋದು, ಆಮೇಲೆ ಹೆಂಗೆ ಜಾಬ್ ಅಪ್ಲೈ ಮಾಡೋದು, ಅದೆಲ್ಲ ನನ್ನ ಫ್ರೆಂಡ್ ಒಬ್ಬರು ಇಂಡಿಯಾದಾಗ ಬ್ಯಾಚುಲರ್ ಡಿಗ್ರಿ ಮುಗಿಸಿ ಇಲ್ಲಿ ತೈವಾನ್ ಒಳಗೆ ಮಾಸ್ಟರ್ ಮಾಡಿ ಇವಾಗ ಜಾಬ್ ಮಾಡತ್ತಾಳ. ಸೊ ಅವಳಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಆಮೇಲೆ ಹೆಂಗೆ ಅಪ್ಲೈ ಮಾಡೋದು ಇದೆಲ್ಲ ಕೇಳ್ತೀನಿ. ಇದು ಯಾರಾದರೂ ತೈವಾನ್ ಯೂನಿವರ್ಸಿಟಿಗೆ ಬರತ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಬರೀ ಇವಾಗ ಅವಳಿಗೆ ಕಡೆಯಿಂದ ಕೇಳ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಇವ್ರು ನೋಡ್ರಿ ನನ್ನ ಫ್ರೆಂಡ್ ಶಿಲ್ಪಾ ಅಂತ. ಸೊ ಇವಳಗೆ ಇಲ್ಲಿ ಸ್ಟಡಿ ಮಾಡಿ ಇವಾಗ ಜಾಬ್ ಮಾಡತ್ತಾಳ. ಸೊ ಬರೀ ಅವಳಿಗೆ ಕೇಳೋಣ ಕ್ವಶನ್ಸ್, ಯಾವ ಥರ ಅಪ್ಲೈ ಮಾಡೋದಿಲ್ಲ ಅಂತ. ಸೊ ಶಿಲ್ಪಾ, ನೀನು ತೈವಾನ್ ಯೂನಿವರ್ಸಿಟಿಗೆ ಹೆಂಗೆ ಅಪ್ಲೈ ಮಾಡಿದಿ, ಆಮೇಲೆ ಏನಾದರೂ ವೆಬ್ಸೈಟ್ ಹೆಂಗೆ ಚೆಕ್ ಮಾಡೋದು? ಓಕೆ, ಇಂಡಿಯಾನಲ್ಲಿ ಬಿ ಇ ಅಥವಾ ಬ್ಯಾಚುಲರ್ಸ್ ಇನ್ ಇಂಜಿನಿಯರಿಂಗ್ ಮುಗಿಸಿರೋರಿಗೆ ಮಾಸ್ಟರ್ಸ್ ಅಪ್ಲೈ ಮಾಡಬೇಕು ಅಂದರೆ ಫಾಲ್ ಮತ್ತು ಸ್ಪ್ರಿಂಗ್ ಇಂಟೇಕ್ ಅಂತ ಇರುತ್ತೆ, ಆಗಸ್ಟ್ ಆ್ಯಂಡ್ ಜಾನ್ವರಿನಲ್ಲಿ. ಸೊ ಆ ಬೇಸಿಸ್ ಮೇಲೆ 6 ಮಂತ್ಸ್ ಮುಂಚೆ ಯೂನಿವರ್ಸಿಟಿ ವೆಬ್ಸೈಟ್ನಲ್ಲಿ ಡೆಡ್ಲೈನ್ಸ್ ಮತ್ತು ಟೈಮ್ಲೈನ್ಸ್ ಹಾಕ್ತಾರೆ. ಯಾವಾಗ ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಯಾವ ಡೆಡ್ಲೈನ್ ಇರುತ್ತೆ, ಆಮೇಲೆ ಯಾವತ್ತು ರಿಸಲ್ಟ್ಸ್ ಗೊತ್ತಾಗುತ್ತೆ ಆ್ಯಂಡ್ ಪ್ರಾಸೆಸಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಆ ಡೇಟ್ಸ್ ಬ್ರೇಕ್ ಡೌನ್ ಬೇಸಿಸ್ ಮೇಲೆ ನೀವು ಆಗಸ್ಟ್ಗೆ ಬರಬೇಕಾ ಇಲ್ಲ ಜಾನ್ವರಿಗೆ ಬರಬೇಕಾ ಅನ್ನೋದನ್ನ ಯಾವ ಸ್ಪೆಸಿಫಿಕ್ ವೆಬ್ಸೈಟ್ಸ್ ಅಂದರೆ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಗ್ರ್ಯಾಜುಯೇಟ್ ಎಜುಕೇಷನ್ ಅನ್ನೋ ಪೇಜಲ್ಲಿ ಇದೆಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತಾರೆ. ಆ ಬೇಸಿಸ್ ಮೇಲೆ ನೀವು ಯಾವ ಡಿಪಾರ್ಟ್ಮೆಂಟಿಗೆ ಅಥವಾ ನಿಮಗೆ ಏನು ಸ್ಪೆಷಲೈಸೇಷನ್ ಅಪ್ಲೈ ಮಾಡಬೇಕು ಅನ್ನೋ ಬೇಸಿಸ್ ಮೇಲೆ ನೀವು ಆ ಡಿಪಾರ್ಟ್ಮೆಂಟ್ಸ್ ಡೆಡ್ಲೈನ್ ನೋಟ್ ಮಾಡಿಕೊಂಡು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಬೋದು. ಅಪ್ಲಿಕೇಶನ್ಸ್ಗೆ ಲೈಕ್ ಡಿಫ್ರೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರ. ಹೌದು, ಎಲ್ಲ ಡಾಕ್ಯುಮೆಂಟ್ಸ್ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಬೇಸಿಕಲಿ ಅಫಿಡವಿಟ್ ಅಂತೀನಿ, ಸಾರಿ, ಡಿಗ್ರಿ ಸರ್ಟಿಫಿಕೇಟ್, ಆಮೇಲೆ ನಿಮ್ಮದು ಏನಂತಾರೆ ಥೀಸಿಸ್, ಏನಾದ್ರು ಫೈನಲ್ ಸೆಮಿಸ್ಟರಲ್ಲಿ ಥೀಸಿಸ್ ಮಾಡಿರೋದು ಡಾಕ್ಯುಮೆಂಟ್, ಮತ್ತು ನಿಮ್ಮದು ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ಅಂದರೆ ಏನಕ್ಕೆ ನೀವು ಆ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದು ಒಂದು ಲೆಟರ್ ಆ್ಯಂಡ್ 2 ರೆಕಮೆಂಡೇಶನ್ ಲೆಟರ್ಸ್ ಬೇಕಿರುತ್ತೆ ಅಪ್ಲೈ ಮಾಡಲಿಕ್ಕೆ. ಓಕೆ, ನೀನು ತೈವಾನಿಗೆ ಹೆಂಗೆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಂಡು? ತೈವಾನ್ನಿಂದ ಯೂನಿವರ್ಸಿಟಿಯಿಂದ ಸ್ವಲ್ಪ ಮೆಂಬರ್ಸ್ ಅಂದರೆ ಪ್ರೊಫೆಸರ್ಸು ಇಂಡಿಯಾಗೆ ತೈವಾನ್ ಎಜುಕೇಷನ್ ಬಗ್ಗೆ ಹೇಳಲಿಕ್ಕೆ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಕ್ಕೆ ಬಂದಿದ್ರು. ಸೊ ಹಾಗಾಗಿ ತೈವಾನ್ ಯೂನಿವರ್ಸಿಟಿ ಬಗ್ಗೆ ಗೊತ್ತಾಯಿತು. ಆ್ಯಂಡ್ ವೆಬ್ಸೈಟ್ ಎಲ್ಲ ಚೆಕ್ ಮಾಡಿದ್ಮೇಲೆ QS ವರ್ಲ್ಡ್ ರ್ಯಾಂಕಿಂಗಲ್ಲಿ ತೈವಾನ್ ಯೂನಿವರ್ಸಿಟೀಸ್ ಕಮ್ ಅಂಡರ್ ವಿತಿನ್ 1 to 30 ಯೂನಿವರ್ಸಿಟೀಸ್ ಒಳಗೆ ಟಾಪ್ ಯೂನಿವರ್ಸಿಟೀಸ್ ತೈವಾನಿಂದಾನೇ ಇತ್ತು. ಸೊ ಅದರಿಂದ ತೈವಾನ್ ನ್ಯಾಷನಲ್ ಯೂನಿವರ್ಸಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಓಪನ್ ಮಾಡಿದಾಗ ಸೊ ನ್ಯಾಷನಲ್ ಯೂನಿವರ್ಸಿಟೀಸ್ ಕಮ್ ಅಂಡರ್ ಟಾಪ್ 30 QS ವರ್ಲ್ಡ್ ರ್ಯಾಂಕಿಂಗ್ ಅಂತ ಇತ್ತು. ಹಾಗಾಗಿ ಫುಲ್ ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ ಅನ್ನೋ ಒಂದು ಕನ್ಸಿಡ್ರೇಷನಲ್ಲಿ ತೈವಾನಲ್ಲಿ ಮಾಸ್ಟರ್ಸ್ ಮಾಡಿದ್ರು ಅಥವಾ ಬೇರೆ ಕಂಟ್ರೀಸಲ್ಲಿ ಮಾಸ್ಟರ್ಸ್ ಮಾಡಿದ್ರು ಇಟ್ಸ್ ದ ಈಕ್ವಲಿ ವ್ಯಾಲ್ಯೂಡ್ ಡಿಗ್ರಿ. ಇಲ್ಲಿ ಸ್ವಲ್ಪ ಕಾಸ್ಟ್ ಕಡಿಮೆ ಅಲ್ಲ ಬೇರೆ ಕಂಟ್ರಿಗಿಂತ? ಕಾಸ್ಟ್ ಅನ್ನೋದಕ್ಕಿಂತ ಇಲ್ಲಿ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಬೇಸಿಕಲಿ ನಾನು ಫುಲ್ 2 years ಸ್ಕಾಲರ್ಶಿಪ್ಪಲ್ಲೇ ಓದಿ. ಅಂದರೆ ಫಸ್ಟ್ ಇಯರ್ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ ಬೇಸ್ಡ್ ಆನ್ ಯುವರ್ ಇಂಜಿನಿಯರಿಂಗ್ ಪಾಸ್ ಔಟ್ ಡಿಗ್ರಿ ಪರ್ಸೆಂಟೇಜ್. ಆಮೇಲೆ ಸೆಕೆಂಡ್ ಇಯರ್ಗೆ ನೀವು ಫಸ್ಟ್ ಇಯರ್ನಲ್ಲಿ ಹೇಗೆ ಕೋರ್ಸ್ ವರ್ಕ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ, ಆಮೇಲೆ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿರೋ ಪ್ರೊಫೆಸರ್ಸ್ ನಿಮ್ಗೆ ಹೇಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಆ ಬೇಸಿಸ್ ಆಫ್ ರೆಕಮೆಂಡೇಷನ್ ಮೇಲೆ ಸೆಕೆಂಡ್ ಇಯರ್ಗೂ ಸ್ಕಾಲರ್ಶಿಪ್ ಕಂಟಿನ್ಯೂ ಮಾಡ್ತಾರೆ. ಸೊ ಬೇಸಿಕಲಿ 2 yearsಗೆ ಫುಲ್ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ ಅಂತ ಗೊತ್ತಾಯಿತು. ಆಮೇಲೆ ಪ್ರೊಫೆಸರ್ಸು ನಾವು ಅವ್ರ ಲ್ಯಾಬಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ಸ್ಯಾಲ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ ವಿತಿನ್ ಲೈಕ್ 5 to 10,000 ಅಲ್ಲಿ. ಸೊ ಹಾಗಾಗಿ ತೈವಾನಲ್ಲಿ ಅಪ್ಲೈ ಮಾಡಿ. ಅದೇ ಸ್ಕಾಲರ್ಶಿಪ್ ಬಗ್ಗೆನೂ ಹೇಳಿದೆಲ್ಲ, ಇವಾಗ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ. ಹೆಂಗೆ, ಎಷ್ಟು ಡಿಫಿಕಲ್ಟಿ ಆರ್ ಈಸಿ ಟು ಸ್ಟಡಿ ಇನ್ ತೈವಾನ್? ತೈವಾನ್ನಲ್ಲಿ ಮೇನ್ ಬರೋಕ್ಕೆ ಸ್ವಲ್ಪ ಸ್ಟೂಡೆಂಟ್ಸ್ ಹೆದರ್ಕೊಳ್ಳೋದೇನೆಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗ್ಬೋದಾ ಅಂತ. ಬಟ್ ನ್ಯಾಷನಲ್ ಯೂನಿವರ್ಸಿಟೀಸ್ ಟಾಪ್ QS ವರ್ಲ್ಡ್ ರ್ಯಾಂಕಿಂಗಲ್ಲಿ ಲಿಸ್ಟೆಡ್ ಆಗಿದೆ ಅಂತಂದರೆ ಇಟ್ಸ್ ನಾಟ್ ಓನ್ಲಿ ಚೈನೀಸ್ನಲ್ಲಿ ಪಾಠ ಮಾಡಲ್ಲ. ಇಲ್ಲಿ ಇರೋ ಆಲ್ಮೋಸ್ಟ್ ಪ್ರೊಫೆಸರ್ಸ್ ಎಲ್ಲ US ಇಂದ ಅಥವಾ ಬೇರೆ UK ಅಥವಾ ಬೇರೆ ಕಂಟ್ರೀಸಿಂದ ಎಲ್ಲ ಟಾಪ್ ಯೂನಿವರ್ಸಿಟೀಸಿಂದ ಗ್ರ್ಯಾಜುಯೇಟ್ ಆಗಿ ಇಲ್ಲಿ ಪ್ರೊಫೆಸರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ಎಲ್ಲರೂ ಇಂಗ್ಲೀಷಲ್ಲಿ ಪಾಠ ಮಾಡ್ತಾರೆ. ಅಂದರೆ ಯೂನಿವರ್ಸಿಟಿ ಕೂಡ 2 ಥರ ಕೋರ್ಸಸ್ ಆಫರ್ ಮಾಡ್ತಾರೆ. ಒಂದು ಆಫರ್ಡ್ ಇನ್ ಚೈನೀಸ್, ಒಂದು ಆಫರ್ಡ್ ಇನ್ ಇಂಗ್ಲೀಷ್ ಅಂತ. ಸೊ ಫಾರಿನ್ ಸ್ಟೂಡೆಂಟ್ಸ್ ಇಂಗ್ಲೀಷ್ ಕೋರ್ಸಸ್ ತೊಗೊಂಡು ಕೂಡ ಓದ್ಬೋದು. ಸೊ ಅದು ಇಟ್ಸ್ ಅ ಮಿಸ್ಕನ್ಸೆಪ್ಷನ್ ದಟ್ ಬರೀ ಚೈನೀಸ್ ಕೊಟ್ಟಿದ್ರೆ ಅಷ್ಟೇ ಓದೋಕ್ಕಾಗುತ್ತೆ ಅಂತ. ಓಕೆ, ಸೊ ಅದೇನು ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಲ್ಯಾಂಗ್ವೇಜ್ ಅಲ್ಲ?
ಮ್ಯಾಂಡ್ರೀನು ಅಂದರೆ ನೀವು ಕಂಪಲ್ಸರಿ ಕಲಿಬೇಕಾ ಅಥವಾ ನಡೆಯುತ್ತಾ? ಹೌದು, ಮ್ಯಾಂಡ್ರಿನ್ ಇನಿಷಿಯಲಿ ಕಲ್ತಿಲ್ಲ ಅಂತ ಅಂದ್ರೂ ತೈವಾನ್ನಲ್ಲಿ ಸ್ಕಾಲರ್ಶಿಪ್ ಇವಾಗ ನ್ಯಾಷನಲ್ ಯೂನಿವರ್ಸಿಟಿ ಸ್ಕಾಲರ್ಶಿಪ್ ಆಫರ್ ಮಾಡ್ತಿದೆ ಅಂದರೆ ಮ್ಯಾಂಡೇಟರಿ ಕಂಡೀಷನ್ ಇರೋದು ನೀವು ಬೇಸಿಕ್ ಮ್ಯಾಂಡ್ರಿನ್ ಕೋರ್ಸ್ ಆಫ್ 4 ಕ್ರೆಡಿಟ್ಸ್ 1 ವರ್ಷದಲ್ಲಿ ಅಥವಾ ಬಿಫೋರ್ ಲೆವೆಲ್ ಇರುತ್ತಲ್ಲ ಅದು ಕಂಪ್ಲೀಟ್ ಮಾಡ್ಬೇಕು. ಹೌದು, ಅದರಲ್ಲಿ ಲೈಕ್ ಬೇಸಿಕ್ ಕನ್ವರ್ಸೇಷನ್ ಅಥವಾ ಅಡ್ವಾನ್ಸ್ ಲೆವೆಲ್ ಅಂದರೆ ರೈಟಿಂಗ್, ಲಿಸ್ನಿಂಗ್ ಅದೆಲ್ಲ ಇರುತ್ತೆ. ಸೊ ನೀವು ಬೇಸಿಕ್ ಕನ್ವರ್ಸೇಷನ್ ಆಫ್ ಮ್ಯಾಂಡ್ರಿನ್ ಸ್ಕಾಲರ್ಶಿಪ್ ಕ್ರೈಟೀರಿಯಾ ಫುಲ್ಫಿಲ್ ಮಾಡೋಕ್ಕೆ ಕ್ಲಾಸಸ್ ಅಟೆಂಡ್ ಮಾಡಿ ಪಾಸ್ ಆದರೆ ದ ಸ್ಕಾಲರ್ಶಿಪ್ ವಿಲ್ ಬಿ ಕಂಟಿನ್ಯೂ. ಆಮೇಲೆ ಇವಾಗ ನೀವು ಅದಕ್ಕೆ ಎಕ್ಸಾಮ್ಸ್ ಇರ್ತಾವಲ್ಲ, ಅದಕ್ಕೆ ಮತ್ತೆ ನಿಮ್ಗೆ ಪ್ರೈಸ್ ಎಲ್ಲ ಕೊಡ್ತಾರ ಮ್ಯಾಂಡ್ರಿನ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ? ಅಂದರೆ ಇಟ್ಸ್ ಲೈಕ್ ನಮ್ಮದು ಕೋರ್ಸ್ ವರ್ಕ್ ಥರನೇ ಅದು ಒಂದು 2 ಕ್ರೆಡಿಟ್ಸ್ ಪರ್ ಇಯರ್ ಆ ಥರ ಚೂಸ್ ಮಾಡ್ಬೋದು. ಇಲ್ಲ 4 ಕ್ರೆಡಿಟ್ಸ್ ಒಂದೇ ವರ್ಷದಲ್ಲಿ ಮುಗಿಸ್ತೀನಿ ಅನ್ನೋ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಸೊ ಆ ಬೇಸಿಸ್ ಮೇಲೆ ಲೈಕ್ ಕೋರ್ಸ್ ವರ್ಕ್ ಎಲ್ಲ ಲೈಕ್ ಪಿಂಗಿನ್ ಅಂತ ಕರೀತಾರೆ. ಅದು ಇಂಗ್ಲಿಷ್ ಚೈನೀಸ್ ಅಂತಾನು ಹೌದು. ಚೈನೀಸ್ ಕ್ಯಾರೆಕ್ಟರ್ಸ್ ಕಲಿಯೋಕ್ಕೆ ಅಂದರೆ ನಾಟ್ ನೆಸೆಸರಿ ಫ್ಯೂಚರಲ್ಲಿ ಅಂತ ಅಂದ್ಕೊಂಡಿರೋರಿಗೆ ಪಿಂಗಿನ್ಸ್ ಕಲಿಬೋದು. ಪಿಂಗಿನ್ ಅಂದರೆ ಆಲ್ಫಾಬೆಟ್ಸ್ ಮೇಲೆ ಡಿಫ್ರೆಂಟ್ ಸಿಂಬಲ್ಸ್ ಇರುತ್ತೆ. ಬಿಕಾಸ್ ತೈವಾನಲ್ಲಿ ಇವ್ರದ್ದು ಡಿಫ್ರೆಂಟ್ ಟೋನ್ಸ್ ಇರುತ್ತೆ. ಸೊ ಆಲ್ಫಾಬೆಟ್ಸ್ ಮೇಲೆ ಆ ಡಿಫ್ರೆಂಟ್ ಟೋನ್ಸ್ ಇಂದ ಪಿಂಗಿನ್ ಅನ್ನೋದನ್ನ ಕಲ್ತರು. ಅದು ಅನದರ್ ವರ್ಷನ್ ಆಫ್ ಮ್ಯಾಂಡ್ರಿನ್. ಸೊ ಎಕ್ಸಾಮ್ ಬರೀಲಿಕ್ಕೆ ಕಲೀಲಿಕ್ಕೆ ಕಷ್ಟ ಆಗಲ್ಲ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಹೆಲ್ಪ್ ಆಗುತ್ತೆ ಟು ಗ್ಲೋಬಲೈಸ್ ವಿತ್ ಅದರ್ ತೈವಾನಿ ಸ್ಟೂಡೆಂಟ್ಸ್ ಅಥವಾ ನಾರ್ಮಲ್ ಲೈಫಿಗೆ ಅಡ್ಯಾಪ್ಟ್ ಆಗುತ್ತೆ. ಆಮೇಲೆ ಜಾಬ್ ಅಪಾರ್ಚುನಿಟಿನೂ ಹೆಚ್ಚು ಸಿಗ್ತಾವಲ್ಲ, ಅಂದರೆ ನಾವೀಗ ಲೋಕಲ್ ಲ್ಯಾಂಗ್ವೇಜ್ ಕಲಿತ್ರೆ. ಹೌದು, ಮಾತಾಡೋಕ್ಕೆ ಲಿಸನಿಂಗ್ ಮತ್ತು ಸ್ಪೀಕಿಂಗ್ ಮ್ಯಾಂಡ್ರಿನ್ ಕಲಿತ್ರೆ ಜಾಬ್ ಆಪರ್ಚುನಿಟೀಸ್ ತುಂಬ ಈಸಿಯಾಗಿ ಸಿಗುತ್ತೆ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಮ್ಯಾಂಡ್ರಿನ್ ಮತ್ತು ಇಂಗ್ಲೀಷ್ ಎರಡೂ ಗೊತ್ತಿರೋದ್ರಿಂದ ಕಂಪನೀಸ್ ಆಲ್ವೇಸ್ ಲೈಕ್ ಟು ಗ್ಲೋಬಲೈಸ್. ಸೊ ನೀವು ಇಂಗ್ಲೀಷ್ ಮ್ಯಾಂಡ್ರಿನ್ ಎರಡರೂ ಕಲಿತ್ರೆ ತುಂಬ ಲೈಕ್ ಒಂದು ಪಾಸಿಟಿವ್ ನೋಟ್ ಅದು ಈಸಿಯಾಗಿ ಜಾಬ್ ಸಿಗುತ್ತೆ. ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಆ ಥರ. ಆಮೇಲೆ ಇಲ್ಲಿ ಸ್ಟಡಿ ಮಾಡಿದ ಮೇಲೆ ಜಾಬು ಹೆಂಗೆ ಈಸಿಯಾಗಿ ಸಿಗುತ್ತಾ ಅಥವಾ? ಎಲ್ಲ ಪ್ರತಿ ವರ್ಷ ಯೂನಿವರ್ಸಿಟೀಸ್ನಲ್ಲಿ ಜಾಬ್ ಫೇರ್ ಅಂತ ಮಾಡ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪ್ರೈವೇಟ್ ಆರ್ ಪಬ್ಲಿಕ್ ಯೂನಿವರ್ಸಿಟೀಸ್ ಅಥವಾ ನ್ಯಾಷನಲ್ ಯೂನಿವರ್ಸಿಟೀಸ್. ಸೊ ಜಾಬ್ ಫೇರ್ನಲ್ಲಿ ಎಲ್ಲ ಕಂಪನೀಸ್ ಬಂದುಬಿಟ್ಟು ಆ ಕಂಪನಿ ಏನು ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ಯಾವ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾರೆ ಆ್ಯಂಡ್ ಆ ವರ್ಷ ಅವರಿಗೆ ಏನು ಓಪನಿಂಗ್ಸ್ ಇರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಆ ಬೇಸಿಸ್ ಮೇಲೆ ನಾವು ಅಲ್ಲಿ ಬಂದಿರೋ ಕಂಪನಿ ರೆಪ್ರೆಸೆಂಟೇಟಿವ್ಸ್ಗೆ ನಮ್ಮ ರೆಸ್ಯೂಮೇಸ್ ಕೊಟ್ಬಿಟ್ಟು ಕಂಪ್ನಿ ಬಗ್ಗೆ ತಿಳ್ಕೊಂಡು ನಾವು ಇಂಟ್ರೆಸ್ಟ್ ಇದ್ದೀವಿ ಅಪ್ಲೈ ಮಾಡೋಕ್ಕೆ ಅಂತ ಹೇಳ್ಬೋದು. ಆ್ಯಂಡ್ ಅನದರ್ ವೇ ಇಸ್ ಕಂಪನಿ ವೆಬ್ಸೈಟಿಗೆ ಡೈರೆಕ್ಟಾಗಿ ಹೋಗಿ ಹೈರಿಂಗ್ ಲೋಕಲ್ ಹೈರಿಂಗ್ ಪೇಜಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನು ಓಪನಿಂಗ್ ಇದೆ, ಯು ಕ್ಯಾನ್ ಅಪ್ಲೈ ಅಂತ. ಸೊ ಡೈರೆಕ್ಟ್ ಕಂಪ್ನಿ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಬೋದು. ದ ಥರ್ಡ್ ವೇ ಇಸ್ ಲಿಂಕ್ಡ್ಇನ್ ಅಥವಾ ಇಲ್ಲಿ ತೈವಾನಲ್ಲಿ ಲೋಕಲ್ ಜಾಬ್ ಸರ್ಚ್ ಮಾಡೋ ವೆಬ್ಸೈಟ್ಸ್ ಇದೆ, 1111 ಅಥವಾ ಬೇರೆ ಜಾಬ್ ವೆಬ್ಸೈಟ್ಸಲ್ಲಿ ನಮ್ಮ ರೆಸ್ಯೂಮೇಸ್ ಅಪ್ಲೋಡ್ ಮಾಡಿದ್ರೆ ನಮ್ಮ ಜಾಬ್ ಪ್ರೊಫೈಲ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಆ ಬೇಸಿಸ್ ಮೇಲೆ ನಮಗೆ ಜಾಬ್ ಸಿಗುತ್ತೆ. ಆ್ಯಂಡ್ ಲಾಸ್ಟ್ಲಿ ರೆಕಮೆಂಡೇಶನ್ ಆಲ್ಸೋ ವರ್ಕ್ಸ್. ರೆಕಮೆಂಡೇಶನ್ ಅಂತ ಅಂದರೆ ರೆಫರೆನ್ಸ್, ನಾಟ್ ಲೈಕ್ ಕೆಲ್ಸಕ್ಕೆ ತಗೊಳ್ಳಿ ಅಂತ ಅಲ್ಲ. ಒಂದು ಸೂಟೇಬಲ್ ಕ್ಯಾಂಡಿಡೇಟ್ ನಮಗೆ ಗೊತ್ತಿದ್ದಾರೆ, ನಾನು ಅವ್ರನ್ನ ರೆಫರ್ ಮಾಡ್ತಾ ಇದ್ದೀನಿ. ಸೊ ಇಫ್ HR ಥಿಂಕ್ಸ್ ದ್ಯಾಟ್ ಓಕೆ ನಮ್ಮ ಪ್ರೊಫೈಲ್ ಆ ಪೊಸಿಷನ್ಗೆ ಸೂಟೇಬಲ್ ಆಗುತ್ತೆ ಅಂದರೆ ನಮಗೆ ಹೈರಿಂಗ್ ಮ್ಯಾನೇಜರ್ ಜೊತೆ ಅಥವಾ ಟೆಕ್ನಿಕಲ್ ಮ್ಯಾನೇಜರ್ ಜೊತೆ ಫಸ್ಟ್ ಇಂಟರ್ವ್ಯೂ ಕರೆದು ನಮ್ಮ ಟೆಕ್ನಿಕಲ್ ನಾಲೆಡ್ಜ್ ಟೆಸ್ಟ್ ಮಾಡ್ತಾರೆ. ಆ ಬೇಸಿಸ್ ಮೇಲೆ ಇಂಟರ್ನ್ಶಿಪ್ ಅಥವಾ ಫುಲ್ ಟೈಮ್ ಎರಡಕ್ಕೂ ಇಂಟರ್ನ್ಶಿಪ್ಪಿಗೆ ಸ್ಟೂಡೆಂಟ್ ಸ್ಟೇಟಸ್ ವೆರಿ ಮ್ಯಾಂಡೇಟರಿ. ಸ್ಟೂಡೆಂಟ್ ಆಗಿದ್ದವ್ರನ್ನ ಮಾತ್ರ ಇಂಟರ್ನ್ಶಿಪ್ ತಗೊಳ್ತಾರೆ. ಒನ್ಸ್ ನಾವು ಮಾಡ್ಸೋ ಗ್ರಾಜುಯೇಟ್ ಆದಮೇಲೆ ಫುಲ್ ಟೈಮ್ ಅಂತ ಆಕ್ಸೆಪ್ಟ್ ಮಾಡ್ತಾರೆ. ಸೊ ಜಾಬ್ ಸಿಗೋದು ಕಷ್ಟ ಅಲ್ಲ, ಬಟ್ ಇಟ್ಸ್ ಎಲ್ಲದಕ್ಕೂ ಹಾರ್ಡ್ ವರ್ಕ್ ಆ್ಯಂಡ್ ಟೆಕ್ನಿಕಲ್ ನಾಲೆಜ್ ಇಂಪ್ರೂವ್ ಮಾಡಿದಷ್ಟು, ಸರ್ಟಿಫಿಕೇಷನ್ ಮಾಡಿದಷ್ಟು ಜಾಬ್ ಈಸಿಯಾಗಿ ಸಿಗುತ್ತೆ. ಶಿಲ್ಪ, ತೈವಾನ್ ಒಳಗೆ ಈಗ ಇಂಡಿಯನ್ಸ್ ಯಾರಾದರೂ ಸ್ಟಡಿ ಮಾಡ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಆನ್ ಎವರೇಜ್? ನನಗೆ ಕೇಳಿದ್ರೆ ಲಿಟ್ರಲಿ ನಾನು ತೈವಾನಿಗೆ ಬರ್ತಾ 1 lakh INRನ ಕನ್ವರ್ಟ್ ಮಾಡ್ಕೊಂಡು ಬಂದಿದ್ದೆ. ಬಿಕಾಸ್ ತೈವಾನ್ನಲ್ಲಿ ಯೂಶಲಿ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ, 2 ವರ್ಷಕ್ಕೆ ಸ್ಕಾಲರ್ಶಿಪ್ ಇರುತ್ತೆ. ಅಂದರೆ ಫಸ್ಟ್ ಇಯರ್ಗೆ ಪ್ರೊವೈಡ್ ಮಾಡ್ತಾರೆ, ನಾವು ಹೇಗೆ ಕೋರ್ಸ್ ವರ್ಕಲ್ಲಿ ಪರ್ಫಾರ್ಮ್ ಮಾಡ್ತೀವಿ, ಆಮೇಲೆ ಪ್ರೊಫೆಸರ್ ಹೇಗೆ ರೆಕಮೆಂಡ್ ಮಾಡ್ತಾರೆ ಸ್ಟೂಡೆಂಟ್ನ ಅನ್ನೋ ಬೇಸಿಸ್ ಮೇಲೆ ಸೆಕೆಂಡ್ ಇಯರ್ಗೂ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಯೂಶಲಿ ಯೂನಿವರ್ಸಿಟಿ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಬರೋ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ನಲ್ಲಿ GPA ಕೂಡ ಮೇಂಟೈನ್ ಮಾಡ್ತಾರೆ, ಅಂದರೆ ಕಟ್ ಆಫ್ ಲಿಮಿಟ್ಸ್ ಇರುತ್ತೆ ಪ್ರತಿ ವರ್ಷ. ಸೊ ಆ ಲಿಮಿಟ್ನ ಮೀಟ್ ಮಾಡಿ ಪ್ರೊಫೆಸರಿಂದ ಒಳ್ಳೆ ರೆಕಮೆಂಡೇಶನ್ ಇತ್ತು. ಆ್ಯಂಡ್
ಮ್ಯಾಂಡ್ರಿನ್ ಒಂದು 2 ಕ್ರೆಡಿಟ್ಸ್ ಎವ್ರಿ ಇಯರ್ ಕಲಿಬೇಕಂತ ಇರುತ್ತೆ. 2 ಕ್ರೆಡಿಟ್ಸ್ ಮ್ಯಾಂಡ್ರಿನ್ ಬೇಸಿಕ್ ಕನ್ವರ್ಸೇಷನ್ ಕಲಿತು ಕೋರ್ಸ್ ತೊಗೊಂಡು ಕಲಿತು ಪಾಸ್ ಆದ್ರೂ ಓಕೆ. ಸೊ ಈ 3 ಕ್ರೈಟೀರಿಯಾ ಫುಲ್ಫಿಲ್ ಆದರೆ ಸೆಕೆಂಡ್ ಇಯರ್ಗೂ ಸ್ಕಾಲರ್ಶಿಪ್ ಆಗುತ್ತೆ. ಆ್ಯಂಡ್ ಅನದರ್ ಥಿಂಗ್ ಏನಂದರೆ ನಾವು ಇಲ್ಲಿ ಎಲ್ಲ ಮಾಸ್ಟರ್ ಸ್ಟೂಡೆಂಟ್ ಆಗಲಿ ಅಥವಾ PhD ಮಾಡೋಕ್ಕೆ ಬರೋ ಸ್ಟೂಡೆಂಟ್ಸ್ ಆಗಲಿ ಪ್ರೊಫೆಸರ್ ಅಂಡರ್ ನಾವು ರಿಸರ್ಚ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕು. ಸೊ ರಿಸರ್ಚ್ ಅಸಿಸ್ಟೆಂಟ್ ಫಸ್ಟ್ ಇಯರ್ ಫಸ್ಟ್ ಸೆಮೆಸ್ಟರ್ ನಾವು ಫಸ್ಟ್ ಡೇ ಬಂದಾಗ ನಾವು ಎಲ್ಲ ಪ್ರೊಫೆಸರ್ ಹತ್ರ ಯಾವ ಲ್ಯಾಬಲ್ಲಿ ಇಂಟ್ರೆಸ್ಟ್ ಇದೀವಿ ಆ ಬೇಸ್ ಮೇಲೆ ಚೆಕ್ ಮಾಡಿ ಪ್ರೊಫೆಸರ್ ಜೊತೆ ಇಂಟರ್ವ್ಯೂ ಇರುತ್ತೆ. ಆಮೇಲೆ ಪ್ರೊಫೆಸರ್ ಅಕ್ಸೆಪ್ಟ್ ಮಾಡಿದ್ಮೇಲೆ ನಾವು ಆ ಲ್ಯಾಬಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಾಗ ನಮಗೆ ಸ್ಕಾಲರ್ಶಿಪ್ ಜೊತೆಗೆ ಪ್ರೊಫೆಸರ್ ಸ್ಟೈಪಂಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಯೂಶಲಿ ಅದು $5,000 to $10,000 ರೇಂಜಲ್ಲಿ ಇರುತ್ತೆ ಮಾಸ್ಟರ್ ಸ್ಟೂಡೆಂಟಿಗೆ. PhD ಸ್ಟೂಡೆಂಟಿಗೆ ಪ್ರೊಫೆಸರ್ ಪ್ರಾಜೆಕ್ಟ್ ಬೇಸಿಸ್ ಮೇಲೆ 10,000 ಆರ್ ಮೋರ್ ಆ ಥರ ಇರುತ್ತೆ. ಸೊ ಸರ್ವೈವ್ ಆಗೋಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ನಾನು ತೊಗೊಂಡು ಬಂದಿದ್ದ 1 lakh ಲೀಟ್ರಲ್ಲಿ ನಾನು ವಾಪಸ್ ನಮ್ಮ ಅಪ್ಪನಿಗೆ ವಾಪಸ್ ಕಳಿಸ್ದೆ. ಬಿಕಾಸ್ ಬರೋ ಸ್ಟೈಪಂಡ್ ಸ್ಕಾಲರ್ಶಿಪ್ ಎಲ್ಲ ಆಮೇಲೆ ಮಂತ್ಲಿ ಖರ್ಚು ಎಲ್ಲ ಎಲ್ಲ ಆರಾಮಾಗಿ ಆಗುತ್ತೆ. ಬಿಕಾಸ್ ಇಲ್ಲಿ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಡಾರ್ಮಿಟರಿ ಇರುತ್ತೆ. ಅದಕ್ಕೂ ಫೀ ಎಲ್ಲ ಪೇ ಮಾಡಿದ್ಮೇಲೂ ಇಟ್ಸ್ ವೆರಿ ಮಚ್ ಇನಫ್ ಟು ಸರ್ವೈವ್. ಸ್ಕಾಲರ್ಶಿಪ್ ಮತ್ತು ಸ್ಟೈಫಂಡ್ ಅಲ್ಲೇ 1 month ಮಾಡ್ಬೋದು. ಹೌದು. ಅಂದರೆ ಸ್ವಲ್ಪ ಸ್ಟೂಡೆಂಟ್ಸಿಗೆ ತಲೆಯಲ್ಲಿ ಇರುತ್ತೆ ಲೈಕ್ ನಾವು ಮೇ ಬಿ ಆಚೆ ಹೋಗಿ ಕನ್ವೀನಿಯನ್ಸ್ ಸ್ಟೋರಲ್ಲಿ ವರ್ಕ್ ಮಾಡ್ಬೋದಾ, ಸೊ ಎಕ್ಸ್ಟ್ರಾ ಇನ್ಕಮ್ ಬರ್ಬೋದಾ ಆ ಥರ ಅಂತ. ಸೊ ಇಲ್ಲಿ ಬಿಕಾಸ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದ್ರಿಂದ ಚಾನ್ಸಸ್ ಸಿಗೋದು ಕಷ್ಟ. ಸೊ ನಾವು ರಿಸರ್ಚ್ ಮಾಡೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದಷ್ಟು ಒಳ್ಳೆ ರಿಸಲ್ಟ್ ಬಂದಷ್ಟು ವಿ ಕ್ಯಾನ್ ಆಸ್ಕ್ ಫಾರ್ ಮೋರ್ ಸ್ಟೈಫಂಡ್ ಫ್ರಮ್ ಪ್ರೊಫೆಸರ್. ಬಿಕಾಸ್ ಪ್ರಾಜೆಕ್ಟ್ ಬೇಸಿಸ್ ಮೇಲೆ ನಮಗೆ ಸ್ಟೈಫಂಡ್ ಜಾಸ್ತಿ ಕೊಡ್ತಾರೆ. ಸೊ ಅವಾಗೇನು ಹೊರಗೆ ವರ್ಕ್ ಮಾಡೋದು ಬೇಕಾಗಿಲ್ಲ. ಸೊ ಇದರಿಂದನೇ ಮ್ಯಾನೇಜ್ ಆಗುತ್ತೆ. ಹೌದು. ಬೈ ಚಾನ್ಸ್ ಇನ್ನೂ ನಿಮ್ಮ ಹತ್ರ ಟೈಮ್ ಇದೆ ರಿಸರ್ಚ್ ಮಾಡಿದ್ಮೇಲೆ ಅಂತಂದರೆ ಯು ಕ್ಯಾನ್ ಪರ್ಸ್ಯೂ ಯುವರ್ ಹಾಬಿ. ಅಥವಾ ಇಲ್ಲಿ ಲೋಕಲ್ ಸ್ಕೂಲಲ್ಲಿ ಇಂಗ್ಲೀಷ್ ಟೀಚಿಂಗ್ ಜಾಬ್ ಅಂದರೆ ಪಾರ್ಟ್ ಟೈಮ್ ಇಂಗ್ಲೀಷ್ ಟೀಚಿಂಗ್ ಜಾಬ್ ಅಥವಾ ಸಬ್ ಟೀಚರ್ ಅಂತ ಕೂಡ ಕರೀತಾರೆ. ಸೊ ಆ ಬೇಸಿಸ್ ಮೇಲೆ ಅವರ್ಲಿ ಪೇ ಮಾಡ್ತಾರೆ. ಇಫ್ ಯು ಹ್ಯಾವ್ ಅ ವರ್ಕ್ ಪರ್ಮಿಟ್. ಲ್ಯಾಬಲ್ಲಿ ವರ್ಕ್ ಮಾಡ್ಬೇಕಂದ್ರೆ ನಮಗೆ ವರ್ಕ್ ಪರ್ಮಿಟ್ ಕೊಟ್ಟಿರ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಎಂಪ್ಲಾಯಿ. ಸ್ಟೂಡೆಂಟ್ಸಿಗೆ ಕೂಡ ಕೊಡ್ತಾರೆ ಬಿಕಾಸ್ ಸಂಬಳ ಅಂತ ಕನ್ಸಿಡರ್ ಮಾಡ್ತಾರೆ ಸ್ಟೈಫಂಡ್ ಆಗಿ. ಸೊ ಸರ್ವೈವ್ ಆಗೋಕ್ಕೆ ಇಟ್ಸ್ ಮೋರ್ ದನ್ ಇನಫ್ ಫಾರ್ ಅ ಮಾಸ್ಟರ್ ಸ್ಟೂಡೆಂಟ್ ಆರ್ ಅ PhD ಸ್ಟೂಡೆಂಟ್. ಅಂಟಿಲ್ ಅಂಡ್ ಅನ್ಲೆಸ್ ನಾವು ಮಾಸ್ಟರ್ಸ್ಗೆ 2 years, PhDಗೆ 4 to 5 years ಅಂತ ಇರುತ್ತೆ ಡಿಪೆಂಡಿಂಗ್ ಆನ್ ಯೂನಿವರ್ಸಿಟಿ ನಾವು ಯಾವುದಕ್ಕೆ ಅಪ್ಲೈ ಮಾಡ್ತೀವಿ. ಸೊ ಆ ಪೀರಿಯಡಲ್ಲಿ ನಾವು GPA ಎಲ್ಲ ಮೇಂಟೈನ್ ಮಾಡಿಕೊಂಡು ರಿಸರ್ಚ್ ಮುಗಿಸಿದ್ರೆ ಈಸಿ ಟು ಗ್ರ್ಯಾಜುಯೇಟ್. ಅದಾದ್ಮೇಲೆ ನಾವು ಜಾಬ್ ಸರ್ಚ್ ಮಾಡೋ ಟೈಮಲ್ಲಿ ನಾವು ಸೇವಿಂಗ್ಸ್ನ ಯೂಸ್ ಮಾಡ್ಕೊಳ್ಬೋದು ಯೂಶಲಿ. ಸೊ ಇಟ್ಸ್ ವೆರಿ ಮಚ್. ಸೊ ಅಷ್ಟೇನು ಜಾಸ್ತಿ ಖರ್ಚು ಆಗಲ್ಲ. ಸೊ ಇಲ್ಲಿಂದ ಮ್ಯಾನೇಜ್ ಆಗುತ್ತೆ. ಹೌದು. ಬಟ್ ಇಫ್ ನಾವೇನಾದರೂ GPA ಮೇಂಟೈನ್ ಮಾಡಲಿಲ್ಲ ಅಥವಾ ನಾವು ರಿಸರ್ಚ್ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಇಯರಲ್ಲಿ ಸ್ಕಾಲರ್ಶಿಪ್ ಬರ್ದಿರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆಲ್ವೇಸ್ ಸ್ಟೂಡೆಂಟ್ಸ್ ಬಂದಾಗ ಫೋಕಸ್ ಮಾಡಿ ಕೋರ್ಸ್ ಏನು ತೊಗೊಂಡಿದ್ದೀವಿ ಆ ಕ್ರೆಡಿಟ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಸೆಕೆಂಡ್ ಇಯರಿಗೆ ತೊಂದರೆ ಇಲ್ಲ. ಸೊ ಥ್ರೂಔಟ್ ದ ಕೋರ್ಸ್ ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಸೊ ನಿಮ್ಗೆ ಸ್ಕಾಲರ್ಶಿಪ್ಪು ಸ್ಟೈಫಂಡ್ ಎಲ್ಲ ಬರಬೇಕಂದ್ರಲ್ಲ. ಸೊ ಮತ್ತೆ ಏನಾದರೂ ನಿಮ್ಗೆ ಹೇಳ್ಬೇಕಾ? ಅದೇ ಲೈಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇವಾಗ ಅಪ್ಲೈ ಮಾಡ್ತಿದ್ದಾರೆ ಅಂತಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲ್ಲ. ಒಂದು ಇಂಗ್ಲೀಷಲ್ಲೇ ಕೋರ್ಸ್ ಅಟೆಂಡ್ ಮಾಡಿ ರಿಸರ್ಚ್ ಕೂಡ ಇಂಗ್ಲೀಷಲ್ಲೇ ಮಾಡ್ಬೋದು. ಆಮೇಲೆ ಇನ್ನೊಂದು ನಾವು ಲೈಕ್ ನಮ್ಮ ಹಾಬಿ ಕೂಡ ಪರ್ಸ್ಯೂ ಮಾಡ್ಬೋದು ರಿಸರ್ಚ್ ಜೊತೆಗೆ. ಆ್ಯಂಡ್ ತೈವಾನ್ ತುಂಬ ಬ್ಯೂಟಿಫುಲ್ ಕಂಟ್ರಿ. ಸೊ ಎಕ್ಸ್ಪ್ಲೋರ್ ಮಾಡ್ಬೋದು. ಮೌಂಟೇನ್ ರೀಜನ್ಸ್ ತುಂಬ ಇದೆ. ಹೈಕಿಂಗ್ ಮಾಡ್ತೀನಿ ಅನ್ನೋರಿಗೆ, ಸ್ಕೂಬಾ ಮಾಡ್ತೀನಿ ಅನ್ನೋರಿಗೆ ಓಷನ್ ಪೆಸಿಫಿಕ್ ಓಷನಲ್ಲಿ ಇರೋದ್ರಿಂದ ತುಂಬ ಒಳ್ಳೆ ಎನ್ವೈರನ್ಮೆಂಟ್ ಇರುತ್ತೆ. ಸೊ ನಾವು ಓದೋದ್ರ ಜೊತೆಗೆ ಎಕ್ಸ್ಪ್ಲೋರ್ ಕೂಡ ಮಾಡೋ ಒಂದು ಬ್ಯೂಟಿಫುಲ್ ಚಾನ್ಸ್ ಹೈಯರ್ ಸ್ಟಡೀಸ್ ಮಾಡಿ. ಆಮೇಲೆ ಇಲ್ಲಿದೆಲ್ಲ ಜನನೂ ಎಲ್ಲ ಚಲೋ ಇದಾರಲ್ಲ ಅಂದ್ರೆ ಹೌದು. ಜನ ತುಂಬ ಲೈಕ್ ಹೆಲ್ಪ್ ಮಾಡ್ತಾರೆ. ಔಟ್ ಆಫ್ ದ ವೇ ಹೋಗಿ ನಮ್ಗೆ ಹೆಲ್ಪ್ ಮಾಡ್ತಾರೆ ಆಲ್ವೇಸ್. ಸೊ ಬಟ್ ಅದ್ ಎಜುಕೇಷನ್ ಅಂತ ಒಂದು ಬಂದಾಗ ಎವ್ರಿಬಡಿ ಇಸ್ ಕಾಂಪಿಟೇಟಿವ್ ರೆಸ್ಪೆಕ್ಟಿವ್ ಆಫ್ ನಾವು ಇಂಡಿಯನ್ಸ್ ತೈವಾನೀಸ್ ಅಥವಾ ಯಾವುದೇ ದೇಶದಿಂದ ಬಂದಿರೋದಾದ್ರೂ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ನಾವು ಯಾವಾಗಲೂ ರಿಸರ್ಚ್ ಮೇಲೆ ಫೋಕಸ್ ಮಾಡಿ ಟೆಕ್ನಿಕಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಂಡಷ್ಟು ನಮಗೆ ಒಳ್ಳೆಯದು ಸರ್ವೈವ್ ಆಗುತ್ತೆ. ಸೊ ನೋಡಿದ್ರಲ್ಲ ಶಿಲ್ಪ ಹೇಳಿದ್ದು. ಸೊ ಇದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತಾ ಅನ್ಕೋತೀನಿ. ಮತ್ತು ಏನಾದರೂ ಕ್ವಶನ್ಸ್ ಇದ್ರೂ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ನಾವು. ಸೊ ಮತ್ತು ನಿಮ್ಮೆಲ್ಲರಿಗೂ ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋನು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗ್ತೀನಿ. ಬಾಯ್. ಟೇಕ್ ಕೇರ್. ಬಾಯ್.